ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ರಾಯರ ಕೃಪೆಯಿಂದ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ರಾಯರು ಎಲ್ರಿಗೂ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ, ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ರಾಯರ ಹತ್ರ ಪ್ರಾರ್ಥನೆ ಮಾಡ್ತೀನಿ. ತಂದೆ, ನಾನು ಹೆಣ್ಣಾಗಿ ಹುಟ್ಟಿ ನಾನು ಎಂಥ ಪುಣ್ಯವಂತೆ ಭಗವಂತ. ಏಕೆ ಅಂತಂದರೆ ನಿನ್ನ ಒಂದು ಸೇವೆ ನಾನು ಮಾಡ್ತಾಯಿದ್ದೀನಲ್ಲ, ನಾನೇ ಭಾಗ್ಯಶಾಲಿ ಭಗವಂತ. ಆದರೆ ತಿಂಗಳಲ್ಲಿ 4 ದಿವಸ ಗುರುವಾರ ಬಂದರೆ ಆ 4 ದಿವಸನೂ ನಿನ್ನ ಸೇವೆ ಮಾಡೋ ಅನುಗ್ರಹ ಕೊಡು ನನ್ನ ತಂದೆ. ನಾನು ಇಷ್ಟೇ ಅಪ್ಪ ಕೇಳ್ಕೊಳ್ಳೋದು. ನನಗೆ ಹೆಣ್ತನ ಕೊಡಬೇಡ ಅಂತ ನಾನು ಕೇಳ್ಕೊಳ್ಳಲ್ಲ. ನನಗೆ ಹೆಣ್ತನ ಕೊಟ್ಟಿರೋದು ನನ್ನ ಪುಣ್ಯ, ನನ್ನ ಭಾಗ್ಯ. ಏಕೆ ಅಂತಂದರೆ ಹೆಣ್ಣು ಎಲ್ಲವನ್ನು ಸಹಿಸ್ಕೊತಾಳೆ. ಆದರೆ ನಿನ್ನ ಒಂದು ಸೇವೆ ಮಾಡೋ ಭಾಗ್ಯ ನನಗೆ ಕೊಟ್ಟಿದೆಯಲ್ಲ, ಅದು ನನ್ನ ಕೋಟಿ ಕೋಟಿ ನಮಸ್ಕಾರಗಳು ತಂದೆ. ನನ್ನ ಪೂರ್ವ ಜನ್ಮದ ಪುಣ್ಯ ನಮ್ಮ ಭಗವಂತ. ಏಕೆಂದರೆ ರಾಯರು ಯಾರು ಏನು ಅಂತ ನಮ್ಮದೇ ಇರೋ ಅಂಥವ್ರಿಗೆ ಮನಸ್ಸಿಗೆ ನೀನು ಹೋಗಬೇಕು ಭಗವಂತ. ನಾನಿದ್ದೀನಿ, ನೀನು ಅಳಬೇಡ ಅಂತ ನೀನು ನೊಂದ ಮನಸ್ಸುಗಳಲ್ಲಿ ನೀನು ಹೋಗಬೇಕು ನನ್ನ ತಂದೆ. ನಿನ್ನ ಒಂದು ಸೇವೆ ಮಾಡೋ ಭಾಗ್ಯ ನೀನು ಕರುಣಿಸ್ಬೇಕು ನನ್ನಪ್ಪ. ನನ್ನಂಥವಳಿಗೆ ರಾಯರು ಇಲ್ಲ, ರಾಯರು ಯಾರು ಏನು ಅಂತ ಗೊತ್ತಿಲ್ಲದೆ ಇರೋಳಿಗೆ ರಾಯರ ಬಗ್ಗೆ ಏನು, ರಾಯರು ಪೂಜೆ ಮಾಡೋದ್ರಿಂದ ರಾಯರ ಅನುಗ್ರಹಗಳು ನಮ್ಗೆ ಹೇಗಾಗುತ್ತೆ ಅಂತ ನೀನು ಹೇಗೆ ನನಗೆ ಒಂದು ಅನುಗ್ರಹ ಮಾಡಿಯೋ, ನಂತರ ಕೋಟ್ಯಾಂತರ ಜನ, ಸಾವಿರಾರು ಜನ ಇರ್ತಾರೆ. ಅವ್ರ ಮನಸ್ಸಲ್ಲೂ ನೀನು ಹೋಗಿ ನನ್ನ ಒಂದು ಸೇವೆ ನೀನು ಮಾಡು, ನಾನು ಅನುಗ್ರಹ ಮಾಡ್ತೀನಿ, ನಿನ್ನ ಕಷ್ಟ ಎಲ್ಲ ದೂರ ಆಗುತ್ತೆ ಅಂತ ಅವ್ರ ಮನಸ್ಸುಗಳಲ್ಲಿ ನೀನು ಹೋಗಿ ಹೇಳಪ್ಪ. ನನಗೆ ನೀನು ಸೇವೆ ಮಾಡೋ ಭಾಗ್ಯ ಕೊಟ್ಟಿದ್ಯಾ, ಅದು ನನ್ನ ಪುಣ್ಯ. ನಾನು ಕಣ್ಣಿಗೊತ್ಕೊಂಡು ಮಾಡ್ತೀನಿ. ಆದರೆ ಕೆಲವೊಂದು ದಿವಸ ನೀನು ಪೂಜೆ ಮಾಡೋಕ್ಕಾಗಲ್ವಲ್ಲಪ್ಪ, ಅದು ನನಗೆ ತುಂಬ ನೋವಾಗುತ್ತೆ ನನ್ನ ತಂದೆ. ನಾನು ನಿನಗೆ ಸೇವೆ ಮಾಡಬೇಕು, ನಿನಗೆ ಪೂಜೆ ಮಾಡಬೇಕು, ನಿನ್ನ ಸನ್ನಿಧಾನಕ್ಕೆ ಬರಬೇಕು, ನನ್ನ ಕಷ್ಟ ಎಲ್ಲ ನಿನ್ನ ಹತ್ರ ಹೇಳ್ಕೋಬೇಕು ಅಂತ ನಾನು ಎಷ್ಟು ಸಂಭ್ರಮದಿಂದ, ಸಡಗರದಿಂದ ನಾನು ಎಲ್ಲನೂ ತಯಾರಿ ಮಾಡ್ಕೋತೀನಿ. ಆದರೆ ಕಡೆಯಲ್ಲಿ ನಿನ್ನ ಪೂಜೆ ಮಾಡೋ ಒಂದು ಅನುಗ್ರಹ ನನಗೆ ಕೊಡಲ್ವಲ್ಲ ತಂದೆ ನೀನು. ನಮ್ಮ ಹೆಣ್ತನಕ್ಕೆ ನನಗದು ತುಂಬ ಬೇಜಾರಾಗುತ್ತೆ ನನ್ನಪ್ಪ. ನನಗೆ ತಿಂಗಳಲ್ಲಿ 4 ದಿವಸ ಬಂದರೆ 4 ದಿವಸನೂ ನಿನ್ನ ಒಂದು ಸೇವೆ ಮಾಡೋ ಭಾಗ್ಯ ಕರುಣಿಸು ನನ್ನಪ್ಪ. ನಾನಿಷ್ಟೇ ತಂದೆ ಕೇಳ್ಕೊಳ್ಳೋದು. ನನಗೆ ತುಂಬ ಬೇಜಾರಾಗುತ್ತೆ. ನನಗೆ 4 ವಾರದಲ್ಲಿ 1 ವಾರ ಪೂಜೆ ಮಾಡಿಲ್ಲ ಅಂದ್ರೂ ನಾನು ಹುಚ್ಚಿ ಆಗಿಬಿಡ್ತೀನಿ ನನ್ನ ತಂದೆ. ಯಾಕೆಂತಂದರೆ ನನ್ನ ರಕ್ತ ಕಣಗಳಲ್ಲಿ ನನ್ನ ಮನಸ್ಸಲ್ಲಿ ನೀನು ಆವರಿಸ್ಬಿಟ್ಟಿದ್ಯಾ ಭಗವಂತ. ರಾಯರು ಬಿಟ್ಟರೆ ಬೇರೆ ಏನೂ ಇಲ್ಲ, ಎಲ್ಲ ರಾಯರೇ. ನಾನು ಕೂತಾಗ ನಿಂತಾಗ ನಾನು ಉಸಿರಲ್ಲೂ ನನ್ನ ರಾಯರೇ. ನಾನು ಮಾಡೋ ಪ್ರತಿಯೊಂದು ಕೆಲಸದಲ್ಲೂ ನನ್ನ ರಾಯರನ್ನೇ ನೆನೆಸ್ಕೋತೀನಿ ನನ್ನ ತಂದೆ. ಆದರೆ ನೀನು ಪೂಜೆ ಮಾಡೋ ಒಂದು ಅನುಗ್ರಹ ನೀಡು ನನ್ನ ತಂದೆ. ನನಗೆ ಹೆಣ್ತನ ಕೊಡಬೇಡ ಅಂತ ನಾನು ಕೇಳಲ್ಲ. ಹೆಣ್ತನ ಕೊಟ್ಟಿರೋದು ನನ್ನ ಪುಣ್ಯ, ಅದು ನನ್ನ ಭಾಗ್ಯ. ಏಕೆಂದರೆ ನಿನ್ನ ಒಂದು ಸೇವೆ ಮಾಡ್ತಾಯಿದ್ದೀನಲ್ಲ ನಾನು, ಅದು ನನ್ನ ಪುಣ್ಯ ಭಗವಂತ. ಆದರೆ ತಿಂಗಳಲ್ಲಿ 4 ವಾರ ಗುರುವಾರ ಬಂದರೆ ಆ 4 ವಾರನೂ ನಾನೇ ನನ್ನ ಕೈಯಾರ ನನ್ನ ಅಪ್ಪನ ಪೂಜೆ ಮಾಡಬೇಕು, ನನ್ನ ಸೇವೆ ಮಾಡಬೇಕು ರಾಯರಿಗೆ ಅನ್ನೋದೊಂದು ನನ್ನಲ್ಲಿ ಆಸೆ ಇರುತ್ತಲ್ಲ. ಆದರೆ ನಾನೊಬ್ಳಿಗೆ ಅಲ್ಲಪ್ಪ, ಕೋಟ್ಯಾಂತರ ಜನ ಹೆಣ್ಮಕ್ಳಲ್ಲಿ ಇದೊಂದು ಆಸೆ ಇದ್ದೇ ಇರುತ್ತೆ. ನಾನೊಬ್ಳಿಗೆ ಅಂತ ಅಲ್ಲ, ಕೆಲವರು ಬಾಯಿ ಬಿಟ್ಟು ಹೇಳ್ಕೊಳ್ಳಲ್ಲ. ಆದರೆ ನನ್ನ ಮನಸ್ಸಲ್ಲಿರೋದನ್ನೆಲ್ಲ ನಿನ್ನ ಹತ್ರ ಹೇಳ್ಕೊತೀನಿ ತಂದೆ. ಅದು ತಪ್ಪೋ ಸರಿನಾ ನನಗಂತೂ ಗೊತ್ತಿಲ್ಲ ಭಗವಂತ. ಏಕೆಂದರೆ ನನ್ನ ಮನಸ್ಸಲ್ಲಿ ನೀನು ಇದ್ದೀಯ, ನನ್ನಲ್ಲಿ ನೀನು ಹೇಳಿಸ್ತಾ ಇದೀಯ ಅಂತ ನಾನು ತಿಳ್ಕೊತೀನಿ. ಆದರೆ ನನಗೆ ಒಂದು ಗುರುವಾರ ನಿನಗೆ ಸೇವೆ ಮಾಡಿಲ್ಲ ಅಂದರೆ ನನಗೆ ತುಂಬಾ ನೋವಾಗುತ್ತಪ್ಪ. ನನಗೆ ತುಂಬಾ ಬೇಜಾರಾಗುತ್ತೆ, ನನ್ನ ಕಣ್ಣಲ್ಲಿ ನೀರು ಬರುತ್ತೆ ನನಗೆ. ಯಾಕಪ್ಪ ನಾನು ಈ ಮಾತುಗಳನ್ನೆಲ್ಲ ಹೇಳ್ತಾ ಇದ್ದೀನಿ ಅಂದರೆ, ನಾನು ಬುಧವಾರ ಹಿಂದಿನ ದಿವಸ ಫುಲ್ಲು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಗುರುವಾರ ನಾನು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡ್ಕೊಳ್ಳೋ ಅಂಥದ್ದು ನಾನು. ಆದರೆ ಬುಧವಾರ ದಿವಸ ಎಲ್ಲ ಮಾಡಿದೆ ನಾನು. ಮನೆ ಕ್ಲೀನ್ ಮಾಡೋದ್ರಿಂದ ಆಗಿರ್ಬೋದು, ಇಲ್ಲ ಒಂದು ಮೈಲಿಗೆ ಬಟ್ಟೆ ಒಂದು ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಆಗಿರ್ಬೋದು, ಫುಲ್ಲು ಮನೆಯೆಲ್ಲ ನಾನು ಶುದ್ಧಿ ಮಾಡಿಕೊಂಡು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸಂಜೆ ಹೋಗಿ ನಾನು ಪೂಜೆಗೆ, ನಾಳೆ ಬೆಳಗ್ಗೆ ಪೂಜೆಗೆ ಏನು ಬೇಕೋ ಅದನ್ನೆಲ್ಲ ತರಬೇಕು ಅನ್ನೋ ಟೈಮಲ್ಲಿ ನನಗೆ ಹೋಗೋಕ್ಕಾಗಲಿಲ್ಲ. ನನಗೆ ಹೆಣ್ಮಕ್ಳಿಗೆ ಇರುತ್ತಲ್ಲ ಪ್ರಾಬ್ಲಮ್ಮು, ಅದು ನನಗೆ ತುಂಬಾ ನೋವಾಯಿತು. ನಾನು ಹತ್ಬಿಟ್ಟೆ ನಾನು. ಯಾಕಪ್ಪ ನನಗೆ ಇದೊಂದು ಪರೀಕ್ಷೆ ನನಗೆ ಒಡ್ಬಿಟ್ಟೆ ನೀನು. ನಾನು ಇಷ್ಟೆಲ್ಲ ಮಾಡಿದೆ, ಆದರೆ ಗುರುವಾರ ಯಾವತ್ತು ಬರುತ್ತೋ ಅಂತ ನಾನು ಕಾಯ್ತಾ ಇರ್ತೀನಿ. ಗುರುವಾರ ಮುಗೀತಿದ್ದಂಗೆ ಶುಕ್ರವಾರ ಬರ್ತಿದ್ದಂಗೆ ಯಾವತ್ತಪ್ಪ ತಿರ್ಗಾ ಗುರುವಾರ ಬರುತ್ತೋ ಆ ನಮ್ಮಪ್ಪನ ಸೇವೆ ನಾನು ತಿರ್ಗಾ ಯಾವಾಗ ಮಾಡ್ತೀನೋ ಅಂತ ನಾನು ದಿನಗಳನ್ನ ಎಣಿಸ್ತಾ ಇರ್ತೀನಿ. ಆದರೆ ನಾನು ಇಷ್ಟೆಲ್ಲ ಮಾಡ್ಕೊಂಡ್ಮೇಲೆ ನನಗೆ ನಿನ್ನ ಸೇವೆ ಮಾಡೋ ಒಂದು ಭಾಗ್ಯ ನನಗೆ ಕೊಟ್ಟಿಲ್ವಲ್ಲ, ನಾನೆಂಥ ಅದೃಷ್ಟೇ ತಂದೆ ನಾನು. ನಮ್ಮ ಹೆಣ್ಮಕ್ಳಿಗೆ ನೀನು ಎಂಥ ಒಂದು ದುರ್ಭಾಗ್ಯ ಕೊಟ್ಟೆ ನನ್ನಪ್ಪ ನೀನು.
ಇಷ್ಟೆಲ್ಲ ಮಾಡಿ ನನ್ನ ಅಪ್ಪನ ಸೇವೆ ಮಾಡೋಕ್ಕಾಗಲಿಲ್ವಲ್ಲ ಅನ್ನೋ ಒಂದು ನೋವು ಕೊಟ್ಟಲ್ಲ ನೀನು. ನಾನು ಎಲ್ಲ ಹೋಗಿ ತರಬೇಕು, ನಾಳೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಪೂಜೆ ಮಾಡಬೇಕು ಅಂತ ನಾನು ಎಷ್ಟು ನನ್ನ ಮನಸ್ಪೂರ್ವಕವಾಗಿ ಖುಷಿಯಾಗಿ ಎಲ್ಲನೂ ಮಾಡಿದೆ. ಆದರೆ ನಾನು ಏನೂ ಮಾಡದೇ ಇರೋ ಸ್ಥಿತಿ ನೀನು ಮಾಡಿಬಿಟ್ಟಲ್ಲ. ನನಗೆ ಬೇಜಾರಾಗುತ್ತೆ ನನ್ನಪ್ಪ. ನನ್ನ ಥರ ಕೋಟ್ಯಾಂತರ ಹೆಣ್ಮಕ್ಳು ಒಂದು ಕೋರಿಕೆ ಆಗಿರುತ್ತೆ ಇದು. ಆದರೆ ನನಗೆ ಹೆಣ್ಮಕ್ಳಿಗೆ ನೀನು ಅದೊಂದು ಪ್ರಾಬ್ಲಮ್ ಕೊಡಬೇಡ ಅಂತ ನಾನು ಕೇಳೋದಿಲ್ಲ. ಆದರೆ ನಿನ್ನ ಸೇವೆ ಮಾಡೋ ಒಂದು ಭಾಗ್ಯ ಕರುಣಿಸು. ತಿಂಗಳಲ್ಲಿ 4 ಗುರುವಾರ ಬರುತ್ತೆ ಅಂದರೆ ಆ 4 ಗುರುವಾರನೂ ನಮ್ಮ ಕೈಯಾರ ನಾವು ಪೂಜೆ ಮಾಡಬೇಕು, ರಾಯರ ಒಂದು ಅನುಗ್ರಹ ನಾವು ಪಡಿಬೇಕು, ಅವರ ಸೇವೆ ಮಾಡಬೇಕು ಅಂತ ಎಷ್ಟು ಆತುರದಿಂದ ಮಾಡ್ತಿರ್ತೀವಿ ನಾವು ಹೆಣ್ಮಕ್ಳು. ಆದರೆ ಈ ಥರ ಒಂದು ಏನಾರ ಪ್ರಾಬ್ಲಮ್ ಆದಾಗ ಮನ್ಸಿಗೆ ತುಂಬಾ ಬೇಜಾರಾಗುತ್ತೆ ಭಗವಂತ. ನಾನು ಒಬ್ಳಿಗೆ ಅಂತಲ್ಲ, ಎಲ್ರಿಗೂ ಆಗೋಂಥ ಬೇಜಾರಿದು. ನನಗೆ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಸುಮ್ಮನಾಗ್ಬಿಟ್ಟೆ. ತಿರ್ಗಾ ನಾನು ಮಾರ್ಕೆಟ್ಗೆ ಹೋಗಿ ಏನು ತೊಗೊಂಬರೋದಕ್ಕೆ ನಾನು ಹೋಗಲಿಲ್ಲ. ನಾನು ಹೂವು ಹಣ್ಣು ಇದೆಲ್ಲ ಬೇಕಿರುತ್ತಲ್ಲ ಅದೆಲ್ಲ ತೊಗೊಂಡು ಬರೋಕ್ಕೆ ಹೋಗಲಿಲ್ಲ. ನಾನು ಇನ್ನು ನಾಳೆ ಪೂಜೆ ಮಾಡೋಕ್ಕಾಗೋದಿಲ್ವಲ್ಲ, ಇನ್ನೇನು ಮಾಡೋಕ್ಕಾಗಲ್ಲ ಅಂತ ನನಗೆ ತುಂಬ ಬೇಜಾರಾಯಿತು. ನಾನು ಹತ್ಬಿಟ್ಟೆ. ನಾನು ಸುಮ್ಮನೆ ಕುತ್ಕೊಂಡು ಹತ್ಬಿಟ್ಟೆ. ಯಾಕೆಂದರೆ ರಾಯರ ಮುಂದೆ ಕುತ್ಕೊಂಡು ನಾನು ಅಳೋಕ್ಕಾಗಲ್ವಲ್ಲ, ಹೋಗೋಕ್ಕಾಗಲ್ಲ ನಾನು ಅವ್ರ ಹತ್ರ ಅಂದ್ಬಿಟ್ಟು ನಾನು ಹೊರಗಡೆನೇ ಕುತ್ಕೊಂಡು ನಾನು ಅತ್ತೆ ನಾನು. ಆದರೆ ಬುಧವಾರ ದಿವಸ ನಾನು ಮಲ್ಕೊಂಡೆ. ನಾನು ಊಟ ಎಲ್ಲ ಮಾಡಿ ಮಲ್ಕೊಂಡೆ. ನಾನು ಅವತ್ತು ಅಲಾರಾಮ್ ಇಟ್ಕೊಳ್ಳಿಲ್ಲ ನಾನು. ಯಾಕೆ ಅಂತಂದರೆ ಇನ್ನು ನಾಳೆ ಬೆಳಗ್ಗೆ ಏನು ಎದ್ದೊಳಂಗಿಲ್ವಲ್ಲ, ಪೂಜೆ ಮಾಡೋಂಗಿಲ್ಲ ಅಂದ್ಬಿಟ್ಟು ನನ್ನ ಮನಸ್ಸಲ್ಲೇ ಒಂದು ನೋವು ನಾನು ಇಟ್ಕೊಂಡು ರಾಯರ ಹತ್ರ ನಾನು ಕೇಳ್ಕೊಂಡೆ. ಈ ಥರ ಎಲ್ಲ ಮಾಡಿಬಿಟ್ಟಲ್ಲ, ನನಗೆ ಬೇಜಾರಾಯಿತು ನನ್ನಪ್ಪ ಅಂದ್ಬಿಟ್ಟು ನಾನು ಹತ್ಕೊಂಡೆ ಮಲ್ಕೊಂಡೆ. ಆದರೆ ನನಗೆ ಕರೆಕ್ಟಾಗಿ 2:15 ಎಚ್ಚರ ಆಯಿತು. ನಾನು ಅಲಾರಾಮು ಇಟ್ಟಿಲ್ಲ, ಏನೂ ಇಲ್ಲ. ಆದರೆ 2:15 ಎಚ್ಚರ ಆಯಿತು. ಎದ್ದುಬಿಟ್ಟು ನನ್ನ ಎದ್ದು ಟೈಮ್ ನೋಡಿದ್ರೆ 2:15 ಆಗಿತ್ತು. ಅಯ್ಯೋ ಇನ್ನೇನು ಪೂಜೆ ಮಾಡೋಂಗಿಲ್ಲ, ಏನಿಲ್ಲ, ಏನು ಕೆದ್ದೊಳೋದು ನಾನು ಅಂದ್ಬಿಟ್ಟು ಪುನಃ ಹೋಗಿ ನಾನು ಮಲ್ಕೊಂಡೆ. ಆದರೆ 1 ಅವರ್ ಮಲ್ಕೊಂಡೆ ನಾನು. 3:15 ನನಗೆ ಯಾರೋ ಕೂಗೋ ಥರ ಎಚ್ಚರ ಆಯಿತು. ನನಗೆ ಯಾರೋ ಕೂಗೋ ಥರ ಆಯಿತು ನನಗೆ. ತಿರ್ಗಾ 3:15 ನನಗೆ ಎಚ್ಚರ ಎದ್ದು ಈಚೆಗಡೆ ಬಂದು ಬಾಗಿಲು ತೆಗೆದು ನೋಡಿದ್ರೆ ಯಾರೂ ಇಲ್ಲ. ಆದರೆ ಟೈಮ್ ನೋಡಿದೆ 3:15 ಆಗಿತ್ತು. ಸರಿ, ನಾನು 2:15 ಎದ್ದು ಮಲ್ಕೊಂಡೆ ಈ ಥರ ಅಂದ್ಕೊಂಡು. ಆದರೆ ರಾಯರ ಒಂದು ಅನುಗ್ರಹನೇ ಆಗಿರ್ಬೋದು. ನಾನು ಪೂಜೆ ಮಾಡೋಕ್ಕಾಗಿಲ್ಲ ಅಂದ್ರೇನು, ಬೇರೆ ಯಾರ ಕೈಲಾರ ಮಾಡ್ಸೋಣ ಅಂದ್ಬಿಟ್ಟು ನಾನೇನು ಮಾಡಿದೆ, ಫುಲ್ಲು ತಿರ್ಗಾ ಮನೆಯೆಲ್ಲ ಗಂಜಲ ಹಾಕ್ಬಿಟ್ಟು ನಾನು ಒರೆಸ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿಕೊಟ್ಟೆ. ಬಾಗಿಲು ತೊಳೆಯೋದು, ಬಾಗಿಲಿಗೆ ರಂಗೋಲಿ ಹಾಕೋದು ಎಲ್ಲ ಮಾಡಿಕೊಟ್ಟೆ. ನಮ್ಮ ಮನೆಯಲ್ಲಿ ಮಕ್ಳಿಗೆ ಹೇಳಿದೆ, ಎದ್ದು ಯಾರಾದರೂ ಪೂಜೆ ಮಾಡ್ರಪ್ಪ ಅಂತ. 4 ಗಂಟೆಗೆ ಎಬ್ಬರಿಸ್ದೆ. ಎದ್ದವ್ರು ಪೂಜೆ ಮಾಡ್ತಿದ್ರು ಅವರು. ಆದರೆ ದೇವ್ರ ನೈವೇದ್ಯಕ್ಕೆ ಏನು ಮಾಡಬೇಕು ಅನ್ನೋದು ಗೊತ್ತಾಗೋದಿಲ್ವಲ್ಲ. ನಾವಾದರೆ ಹೆಣ್ಮಕ್ಳು ಅರ್ಜೆಂಟಲ್ಲಿ ಮಾಡಿದ್ರು ಏನಾರ ಒಂದು ಮಾಡ್ತೀವಿ ನಾವು, ಇದೇ ಮಾಡಬೇಕು ಅನ್ನೋದು ನಮಗೆ ಗೊತ್ತಾಗುತ್ತೆ. ಆದರೆ ಮಕ್ಳುಗಳಿಗೆ ಗೊತ್ತಾಗೋದಿಲ್ಲ ಅದು. ಅವ್ರಿಗೆ ಮಾಮೂಲಿ ಅವ್ರ ಮನಸ್ಸಿಗೆ ಹೇಗೆ ತೋಚುತ್ತೋ ಅದನ್ನ ಥರ ನನ್ನ ಮಕ್ಕಳು ಅವತ್ತು ಗುರುವಾರ ಪೂಜೆ ಮಾಡಿದ್ರು. ಆದರೆ ನಾನು ಅಷ್ಟೆಲ್ಲ ಕ್ಲೀನ್ ಮಾಡಿಕೊಟ್ಬಿಟ್ಟು ನಾನು ಸ್ನಾನಕ್ಕೆ ಹೋಗ್ಬಿಟ್ಟೆ. ನಾನು ನನ್ನ ಮಕ್ಳಿಗೆ ಹೇಳಿದೆ, ಒಂದು ಸತಿ ಗಂಜಲ ಹಾಕ್ಬಿಟ್ಟು ಮನೆಗೆಲ್ಲ ಫುಲ್ಲು ಗಂಜಲ ಹಾಕ್ಬಿಟ್ಟು ನಂತರ ನೀನು ಪೂಜೆ ಮಾಡು ಅಂತ ನನ್ನ ಮಕ್ಳಿಗೆ ಹೇಳಿದೆ. ಹಾಗೆ ಅವ್ರು ಮಾಡಿದ್ರು. ಆದರೆ ಅವ್ರು ಮಾಡಿದ್ದು ನನಗೆ ಸ್ವಲ್ಪನೂ ಸಮಾಧಾನ ಆಗಿಲ್ಲ. ಯಾಕೆ ಅಂತಂದರೆ ನಾನು ಮಾಡೋಕ್ಕಾಗಲಿಲ್ಲ. ನಾನು ನಿನ್ನೆ ಗುರುವಾರ ನನ್ನ ಅಪ್ಪನ ಮಠಕ್ಕೆ ಹೋಗೋಣ, ನಾನೊಂದು ಹೆಜ್ಜೆ ನಮಸ್ಕಾರ ಹಾಕಿ ಎಲ್ಲರೂ ಕಷ್ಟಪಡ್ತಿದ್ದಾರಲ್ಲ ಅದನ್ನ ನಾನು ಕೇಳ್ಕೋಬೇಕು, ನಾನು ರಾಯರ ಹತ್ರ ಕೇಳ್ಕೋಬೇಕು, ಯಾರಿಗೂ ಕಷ್ಟ ಕೊಡಬೇಡ ತಂದೆ ಅಂತ ನಾನು ಕೇಳಬೇಕು ಅಂತ ಎಷ್ಟು ನಾನು ಆಸೆ ಇಟ್ಕೊಂಡಿದ್ದೆ ಗೊತ್ತಾ. ನನ್ನ ಮನಸ್ಸಿನಲ್ಲಿ ತುಂಬಾ ಆಸೆ ಇಟ್ಕೊಂಡಿದ್ದೆ. ನಾನು ನಾಳೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಪೂಜೆ ಮಾಡಿಬಿಟ್ಟು ನನ್ನ ಅಪ್ಪನ ದರ್ಶನಕ್ಕೆ ಹೋಗಬೇಕು ನಾನು ಅಂತ ತುಂಬ ಆಸೆ ಇಟ್ಕೊಂಡಿದ್ದೆ ನಾನು. ಆದರೆ ಅದು ಮಾಡೋಕ್ಕಾಗಲಿಲ್ಲ. ಏಕೆ ಅಂತಂದರೆ ನನ್ನ ಥರ ಸುಮಾರು ಜನ ಹೆಣ್ಮಕ್ಳಿಗೆ ಈ ಥರ ಒಂದು ಇರುತ್ತೆ, ಎಲ್ರಿಗೂ ಇರುತ್ತೆ. ಆದರೆ ಕೆಲವ್ರು ಹೇಳ್ಕೊತಾರೆ, ಆದರೆ ನನಗೆ ಹೇಳ್ಕೊಳ್ದೆ ಇರೋಕ್ಕಾಗಲ್ಲ. ಏಕೆಂದರೆ ನನ್ನ ಅಪ್ಪನ ಸೇವೆ ಮಾಡೋ ಒಂದು ಭಾಗ್ಯ ಕೊಡಲಿಲ್ವಲ್ಲ. ನನಗೆ ಒಂದು ಗುರುವಾರ ಮಿಸ್ ಆಗಿಬಿಡ್ತಲ್ಲ ಅಂತ ನನ್ನ ಮನಸ್ಸಿನಲ್ಲಿ ತುಂಬಾ ಬೇಜಾರಾಯಿತು ನನಗೆ. ಆದರೆ ನಾನು 2:15 ಎದ್ದವಳು, ಎದ್ಬಿಟ್ಟು ಪೂಜೆ ಮಾಡೋಂಗಿಲ್ಲ ಅಂದ್ಬಿಟ್ಟು ತಿರ್ಗಾ ಹೋಗಿ ಮಲ್ಕೊಂಡಲ್ಲ. ತಿರ್ಗಾ 3:15 ನನಗೆ ಯಾರೋ ಕೂಗ್ದಂಗಾಯಿತು. ಎದ್ದು ನೋಡಿದ್ರೆ ಯಾರೂ ಇಲ್ಲ, ಹೊರಗಡೆ ಯಾರೂ ಇಲ್ಲ, ನಮ್ಮ ಮನೆಯಲ್ಲೂ ಯಾರೂ ಕೂಗಿಲ್ಲ, ಎಲ್ಲ ಮಲಗಿದ್ರು. ಆದರೆ ನೀನು ಪೂಜೆ ಮಾಡೋಕ್ಕಾಗಿಲ್ಲ ಅಂದ್ರೇನು, ಯಾರ ಕೈಲಾರ ಮಾಡಿಸೋ, ನೀನು ಇಷ್ಟೆಲ್ಲ ಮಾಡಿದ್ಯಾ, ಏನು ಪೂಜೆ ನಿಲ್ಲಿಸ್ತೀಯಾ, ಮಾಡು ಅನ್ನೋದೊಂದು ಸೂಚನೆ ನನಗೆ ರಾಯರು ಕೊಟ್ಟರು ನನಗೆ. ಆದರೆ ನಾನು ಪೂಜೆ ನಿಲ್ಲಿಸ್ಲಿಲ್ಲ, ನನ್ನ ಮಕ್ಕಳ ಕೈಲಿ ನಾನು ಮಾಡಿಸ್ದೆ. ಆದರೆ ಅವ್ರು ಮಾಡಿದ್ರು, ನನಗೇನೋ ಅಷ್ಟು ಸಮಾಧಾನ ಆಗಲಿಲ್ಲ. ಅಂದರೆ ನಾನು ಹಾಕೋ ಥರ ಹೂವೆಲ್ಲ ಹಾಕಿ ರೆಡಿ ಮಾಡಿ ದೇವ್ರಿಗೇನಾದ್ರು ನನ್ನ ಕೈಯಾರ ಒಂದು ನೈವೇದ್ಯ ಮಾಡಿ ಇಟ್ಬಿಟ್ಟು ನಾನು ತುಪ್ಪದ ದೀಪ ಹಚ್ಚಿ ರಾಯರಿಗೆ ಪೂಜೆ ಮಾಡ್ತಿದ್ದಂಥದ್ದು. ಅದೆಲ್ಲ ಅವ್ರಿಗೆ ಮಕ್ಕಳಿಗೆ ಸರಿಯಾಗಿ ಗೊತ್ತಾಗೋದಿಲ್ಲ, ಅವ್ರಿಗೆ ಹೇಗೆ ತೋಚುತ್ತೋ ಆ ಥರ ಮಾಡಿದ್ರು. ಆದರೆ ನನ್ನ ಅಪ್ಪನ ಹತ್ರ ನಾನು ಕೇಳ್ಕೊಳ್ಳೋದು ಇಷ್ಟೇ, ನೀನು ನನಗೆ ಹೆಣ್ತನ ಕೊಡಬೇಡ ಅಂತ ನಾನು ಕೇಳ್ಕೊಳ್ಳಲ್ಲ. ಆದರೆ ನಿನ್ನ ಒಂದು ಪೂಜೆ ಮಾಡೋ ಒಂದು ಅನುಗ್ರಹ ಕೊಡು ನನಗೆ.
ಗುರುವಾರ ಬಿಟ್ಟು ನಮಗೆ ಬೇರೆ ದಿನ ನೀನು ಏನೇ ಪ್ರಾಬ್ಲಮ್ ಕೊಡು, ಆದರೆ ಗುರುವಾರ ಮಾತ್ರ ನಮ್ಮ ಕೈಯಾರ ನಾವು ಪೂಜೆ ಮಾಡಬೇಕು ಅಂತ ತುಂಬ ಆಸೆ ಇಟ್ಕೊಂಡಿರ್ತೀವಿ ತಂದೆ. ಅದನ್ನು ಮಾತ್ರ ನೀನು ಕಿತ್ಕೋಬೇಡಪ್ಪ, ಅದನ್ನು ನೀನು ಕರುಣಿಸ್ಲೇಬೇಕು, ನೀನು ಒಂದು ಅನುಗ್ರಹ ಮಾಡಲೇಬೇಕು ನೀನು ನನಗೆ. ಸುಮಾರು ಜನ ದೇವರು ನಂಬೋದೇ ಇಲ್ಲ. ದೇವ್ರನ್ನ ಯಾಕೆ ಯಾವ ದೇವ್ರುಗಳ್ನ ನಂಬಕ್ಕೆ ಹೋಗೋದಿಲ್ಲ, ಯಾಕೆಂತಂದರೆ ಅವ್ರಿಗೆ ನಂಬೋ ಸ್ಥಿತಿ ಬಂದಿರಲ್ಲ. ಅವ್ರ ಜೀವನ ಅಷ್ಟು ಚೆನ್ನಾಗಿರೋರು ಜಾಸ್ತಿ ಯಾರನ್ನೂ ದೇವ್ರುಗಳ್ನ ನಂಬಕ್ಕೆ ಹೋಗೋದಿಲ್ಲ. ಆದರೆ ದೇವರು ನಂಬಿ ನಾವು ಅಷ್ಟು ಪೂಜೆ ಮಾಡ್ತಾ ಇರ್ತೀವಲ್ಲ, ಅವರೆಲ್ಲ ಕಷ್ಟದಲ್ಲಿರೋರೇ ಪೂಜೆ ಮಾಡ್ತಾ ಇರ್ತಾರೆ. ಏಕೆಂದರೆ ನನ್ನ ಕಷ್ಟ ದೂರ ಆಗಬೇಕು, ನಾನು 4 ಜನದ ಥರ ನಾನು ಇರಬೇಕು, ಯಾರ ಮುಂದೆನೂ ನಾನು ಕೈ ಚಾಚಬಾರ್ದು, ಯಾರ ಕಾಲು ಕೆಳಗೂ ನಾನು ಬಿದ್ದಿರಬಾರ್ದು ಅಂತ ನಾವೊಂದು ದೇವ್ರ ಮೊರೆ ಹೋಗ್ತೀವಿ. ನಾವು ದೇವ್ರ ಮೊರೆ ಹೋಗಿ ವ್ರತ ಉಪವಾಸ ನಾವು ಇದೆಲ್ಲ ಮಾಡಿ ದೇವರ ಒಂದು ಅನುಗ್ರಹ ನಾವು ಪಡ್ಕೋತೀವಿ. ನಾನು ಹೇಳ್ತೀನಲ್ಲ, ರಾಯರ ಮುಂದೆ ಕೂತ್ಕೊಂಡು ನನ್ನ ಕಷ್ಟ ಕಣ್ಣೀರು ಎಲ್ಲ ಹೇಳ್ಕೊತೀನಿ. ಗುರುವಾರ ಪೂಜೆ ಆಗಿದ್ದ ನಂತರ ನಾನು ನನ್ನ ಅಪ್ಪನ ಮುಂದೆ ಕೂತ್ಕೊಂಡ್ಬಿಡ್ತೀನಿ, ಒಂದು ಅರ್ಧ ಗಂಟೆ ಕೂತ್ಕೊಂಡ್ಬಿಡ್ತೀನಿ. ನಾನು ಕೂತ್ಕೊಂಡು ನನ್ನ ಕಷ್ಟ ಎಲ್ಲ ಹೇಳ್ಕೊತೀನಿ. ನನಗೆ ಈ ಥರ ಸಮಸ್ಯೆ ಬಂದಿದೆ, ನೀನು ನನಗೆ ಬಗೆಹರಿಸ್ಬೇಕು ನೀನು ಅಂತ ನನ್ನ ಅಪ್ಪನ ಮುಂದೆ ನಾನು ಕೂತ್ಕೊಂಡು ಕೇಳ್ಕೊತೀನಿ. ನಾನು ಮುಂಚೆ ರಾಯರ ಮಠಕ್ಕೆ ತಿಂಗಳಲ್ಲಿ 1 ದಿವಸ 2 ದಿವಸ ಈ ಥರ ಹೋಗ್ತಿದ್ದಿಲ್ಲ, ಅಂದರೆ 1 ತಿಂಗಳಲ್ಲಿ ಹೋಗೋಕ್ಕೆ ಆಗ್ತಿರ್ಲಿಲ್ಲ, ಆ ಥರ ಆಗ್ತಿತ್ತು. ಅಂದರೆ ಇವಾಗ ನಾನು ವಾರ ಹೋಗಬೇಕು, ನಮ್ಮಪ್ಪನ ದರ್ಶನ ಮಾಡಬೇಕು ಅನ್ನೋದೊಂದು ನನಗೆ ಮನಸ್ಸಲ್ಲಿ ಕಾಡ್ತಿರುತ್ತೆ. ನನಗೆ ಬುಧವಾರ ಬಂದರೆ ಏನೋ ಒಂಥರ ಖುಷಿ ನನಗೆ, ಏಕೆಂತಂದರೆ ಫುಲ್ಲು ಮನೆಯೆಲ್ಲ ಕ್ಲೀನ್ ಮಾಡಬೇಕು, ದೇವ್ರ ಮನೆ ಕ್ಲೀನ್ ಮಾಡಬೇಕು. ನನ್ನ ಅಪ್ಪನಿಗೆ ಗುರುವಾರ ಬೆಳಗ್ಗೆ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಬೇಕು, ನನ್ನ ಅಪ್ಪನ ಸನ್ನಿಧಿಗೆ ಹೋಗಬೇಕು, ಅಲ್ಲಿ ನಾನು ಪ್ರದಕ್ಷಿಣೆ ಹಾಕಬೇಕು, ನನ್ನ ಅಪ್ಪನ ಹತ್ರ ನನ್ನ ಮನಸ್ಸು ಬಿಚ್ಚಿ ಎಲ್ಲ ನನ್ನ ಕಷ್ಟ ಎಲ್ಲ ಹೇಳ್ಕೋಬೇಕು ಅಂತ ನಾನು ಎಷ್ಟು ಆಸೆ ಇಟ್ಕೊಂಡಿರ್ತೀನಿ ನಾನು ಅಂತಂದರೆ ಅಷ್ಟಿಷ್ಟು ಆಸೆ ಇಲ್ಲ. ಆದರೆ ಕೆಲವರು ದೇವ್ರುಗಳು ನಂಬಕ್ಕೆ ಹೋಗೋದಿಲ್ಲ, ದೇವ್ರ ಪೂಜೆ ಮಾಡೋದಿಲ್ಲ. ಯಾರಿಂದನಾದರೂ ಈಗ ನಾನು ಕಷ್ಟದಲ್ಲಿದ್ದಾಗ ನಾನು ಕೇಳ್ಕೊಂಡಿದ್ದೆ ನಾನು ರಾಯರ ಹತ್ರ, ನೀನೇಕೆ ನನ್ನ ಕಷ್ಟದಲ್ಲಿದ್ದಾಗ ನೀನು ಯಾರ ಮುಖಾಂತರನಾದರೂ ನೀನು ನನಗೆ ಹೇಳಿಸ್ಲಿಲ್ಲ, ರಾಯರನ್ನ ಪೂಜೆ ಮಾಡಿದ್ರೆ ಒಳ್ಳೇದಾಗುತ್ತೆ ಅಂತ ನೀನೇತಕ್ಕೆ ನನಗೆ ಹೇಳಿಸ್ಲಿಲ್ಲ ಅಂತ ನಾನು ಸುಮಾರು ಸತಿ ರಾಯರ ಮುಂದೆ ಕೂತ್ಕೊಂಡು ನಾನು ಕೇಳ್ಕೊಂಡಿದ್ದೀನಿ. ಆದರೆ ನಮ್ಮ ಬಾಯಲ್ಲಿ ಯಾರಾದರೂ ಕಷ್ಟದಲ್ಲಿ ಇರ್ತಾರಲ್ಲ, ಅವ್ರಿಗೆ ನಮ್ಮ ಬಾಯಲ್ಲಿ ನಾವು ಹೇಳ್ತೀವಿ, ನಮ್ಮ ಬಾಯಿ ಮುಖಾಂತರ ಹೇಳಿಸ್ತಾರೆ ರಾಯರು. ನೀವು ರಾಯರು ಪೂಜೆ ಮಾಡ್ತಿರಲ್ವಲ್ಲ, ನೀವು ಹೋಗಿ, ನಿಮಗೆ ತುಂಬ ಕಷ್ಟ ಇದೆ ಅಂತ ಹೇಳ್ಕೊತೀರಲ್ಲ, ನೀವು ಹೋಗಿ ನೀವು ಪೂಜೆ ಮಾಡಿ, ರಾಯರ ಮಠಕ್ಕೆ ಹೋಗಿ ಮನೆಯಲ್ಲಿ ಗುರುವಾರ ಪೂಜೆ ಮಾಡಿ, ನಾನ್ ವೆಜ್ ತಿನ್ನಬೇಡಿ ಅಂತ ನಾವು ಯಾರಿಗಾದ್ರೂ ಕಷ್ಟದಲ್ಲಿ ಇರ್ತಾರಲ್ಲ ಅವ್ರಿಗೆ ಹೇಳಿದ್ರೆ ಅವರು ಹೌದು ಇವ್ರು ಹೇಳೋದು ನಿಜನೇ. ಯಾಕೆಂದರೆ ಇವ್ರು ಮುಂಚೆ ಇದ್ದ ಸ್ಥಿತಿಗೂ ಇವಾಗಿರೋ ಸ್ಥಿತಿಗೂ ತುಂಬ ವ್ಯತ್ಯಾಸ ಇದೆ, ಇವರು ದೇವರು ನಂಬೋದಕ್ಕೆ ಈ ಥರ ಆಗಿರ್ಬೋದು ಅನ್ನೋದೊಂದು ಯೋಚನೆಯನ್ನು ಕೂಡ ಮಾಡೋಕ್ಕೋಗೋದಿಲ್ಲ. ಏನು ತಿಳ್ಕೊಂಬಿಡ್ತಾರೆ ಗೊತ್ತಾ, ಕೆಲವ್ರು ಜನಗಳು ಇವ್ರು ಹಿಂದೆ ಆಗಿದ್ರು, ತಿನ್ನೋಕೆ ಅವ್ರಿಗೆ ಅನ್ನ ಇರಲಿಲ್ಲ, ಇವಾಗ ಇವ್ರು ಈ ಥರ ಇದ್ದಾರಲ್ಲ, ಇವ್ರಿಗೆ ಎಲ್ಲಿಂದ ಬತ್ತಿದೆಲ್ಲ, ಇದೆಲ್ಲ ಹೇಗೆ ಸಾಧ್ಯ ಅಂತ ಕೇಳ್ತಾರೆ. ಆದರೆ ಹಿಂದೆ ನಮಗೆ ಕಷ್ಟ ಇದ್ದಾಗಲೂ ನಾನು ನನ್ನ ಗಂಡ ಇಬ್ಬರು ದುಡಿತಾನೇ ಇದ್ವಿ, ಈಗಲೂ ನಾನು ನನ್ನ ಗಂಡ ದುಡಿತಾನೇ ಇದ್ದೀವಿ. ಅಂತಂದರೆ ನಾವು ದುಡ್ದಿದ್ದ ದುಡ್ಡು ನಮ್ಮ ಕೈ ಎತ್ತಬೇಕು, ನಮ್ಮ ಬಾಯಿ ಎತ್ತಬೇಕು ಅಂತಂದರೆ ದೇವರ ಒಂದು ಅನುಗ್ರಹ ಇರಬೇಕು. ಈಗ ನಾವು ದುಡ್ದಿದ್ದ ದುಡ್ಡೆಲ್ಲ ನಾವೇ ತಿನ್ನೋಕೆ ಹೋಗೋದಿಲ್ಲ, ಅರ್ಧ ನಾವು ತಿಂತೀವಿ, ಇನ್ನು ಅರ್ಧ ಎಲ್ಲೆಲ್ಲೋ ಖರ್ಚಾಗೋಗುತ್ತೆ. ಆದರೆ ನಾವು ದುಡ್ದಿದ್ದಂಥ ದುಡ್ಡು ನಮ್ಮ ಕೈ ಎತ್ತಬೇಕು, ನೀರಿನಂತೆ ಹರಿದು ಹೋಗಬಾರ್ದು. ನಾವು ದೇವರೊಂದು ಮೊರೆ ಹೋಗಿರ್ತೀವಿ, ನನಗೆ ನೀನು ಒಳ್ಳೇದು ಮಾಡಬೇಕು, ನಾನು ನೀನು ನಂಬಿದ್ದೀನಿ, ನನ್ನ ಮನೆ ಕಷ್ಟ ಆ ಥರ ಇದೆ, ನನ್ನ ಆಡ್ಕೊಂಡು ನಗ್ತಿದ್ದಾರೆ ಜನ, ನಗೋ ಜನದ ನನ್ನ ಜಾರು ಬೀಳೋ ಥರ ನೀನು ಮಾಡೋದಕ್ಕೆ ಹೋಗಬೇಡ, 4 ಜನದ ಥರ ನನಗೂ ಒಂದು ಅನುಗ್ರಹ ಅನ್ನೋದು ಮಾಡು, ನಾನು 4 ಜನದ ಎದುರುಗಡೆ ಬದುಕಬೇಕು ಅನ್ನೋದೊಂದು ಮನಸ್ಸು ಕೊಡು ನನಗೆ ಅಂತ ನಾನು ರಾಯರ ಹತ್ರ ನಾನು ಕೇಳ್ಕೊತೀನಿ. ಆದರೆ ಕೆಲವ್ರಿಗೆ ನಾವೇನಾರು ಹೇಳಿದ್ರೆ, ನೀವು ಕಷ್ಟದಲ್ಲಿದ್ದೀರಲ್ಲ ಹೋಗಿ ರಾಯರ ಪೂಜೆ ಮಾಡಿ, ಮನೆ ತಲೆ ಇರ್ತೀರಲ್ಲ ಗುರುವಾರ ರಾಯರ ಮಠಕ್ಕೆ ಹೋಗಿ, ನಿಮ್ಮ ಕೈಲಿ ಏನು ಸಾಧ್ಯನೋ ಅದನ್ನು ಒಂದು ಸೇವೆ ಮಾಡಿ ರಾಯರಿಗೆ, ಈ ಥರ ಮಾಡಿ ಅಂತ ಹೇಳಿದ್ರೆ ಕೆಲವ್ರು ಕೇಳ್ತಾರೆ, ಕೆಲವ್ರು ಕೇಳೋದಿಲ್ಲ. ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ, ನಾವೀಗ ಏನಾರು ಹೇಳ್ತಾ ಇದ್ದೀವಿ, ಒಬ್ಬರು ಕಷ್ಟದಲ್ಲಿದ್ದಾರೆ ಅಂದರೆ ಅವರು 4 ಜನ ಕೈಲಿ ಹೇಳ್ಕೊಂಬರ್ತಾ ಇರ್ತಾರೆ, ನನ್ನ ಮನೆ ಕಷ್ಟ ಈ ಥರ ಇದೆ,
ನನ್ನ ಮನೆ ಪರಿಸ್ಥಿತಿ ಈ ಥರ ಇದೆ, ಕೆಲ್ಸಕ್ಕೆ ಹೋಗೋಕ್ಕಾಗ್ತಿಲ್ಲ, ನಾನು ಕೆಲ್ಸಕ್ಕೆ ಹೋಗ್ತಾ ಇಲ್ಲ, ನಮ್ಮ ಮನೆಯಲ್ಲಿ ಮಕ್ಕಳಾಗಲಿ ನನ್ನ ಗಂಡಾಗಲಿ ಹೇಳಿದ ಮಾತು ಕೇಳೋದಿಲ್ಲ, ಅವ್ರು ದುಡ್ಡು ನನ್ನ ಕೈಲಿ ತಂದು ಕೊಡೋದಿಲ್ಲ, ಅವರು ಅಡ್ಡದಾರಿಲಿ ಎಲ್ಲ ದುಡ್ಡು ಖರ್ಚು ಮಾಡ್ತಿದ್ದಾರೆ ಅಂತ ಹೇಳ್ತಾರೆ. ಅವರು ಬೇರೆಯವ್ರ ಕೈಲೆಲ್ಲ ಹೇಳ್ಕೊತಾರೆ. ಆದರೆ ನಾನೊಂದು ಮಾತು ಹೇಳ್ತೀನಿ, ಆ ಥರ ಎಲ್ಲ ಬೇರೆಯವ್ರ ಕೈಲಿ ಹೇಳ್ಕೊಳ್ಳೋದಕ್ಕೆ ಹೋಗಬೇಡಿ. ಈಗ ನೀವು ಅವ್ರ ಹತ್ರ ಹೇಳ್ಕೊತೀರಾ, ಅವ್ರು ಏನಾದರೂ ನಿಮಗೆ ಕೊಡ್ತಾರಾ? ಇಲ್ಲ ಒಂದು 100 ರೂಪಾಯಿ ಕೊಡ್ತಾರಾ? ಬೇಡ 50 ರೂಪಾಯಿ ಕೊಡ್ತಾರಾ? ಕೊಡೋದಿಲ್ಲ. ಅವ್ರು ಕೇಳ್ಕೊತಾರೆ ಅಷ್ಟೇ. ಕೇಳ್ಕೊಂಬಿಟ್ಟು ನಿಮ್ಮ ಪಾಡಿಗೆ ನೀವು ಎದ್ದು ಹೋಗ್ಬೇಕಾದ್ರೆ ಅವ್ರು ಏನಂತ ಅನ್ಕೋತಾರೆ ಗೊತ್ತಾ? ಅಯ್ಯೋ ಇವ್ರ ಮನೆಗಳ ಕಷ್ಟ ಈ ಥರ ಇದೆಯಂತೆ ಅಂತ ಹೇಳ್ಕೊತಾರೆ. ನೀವು ಯಾರ ಹತ್ರನೂ ಹೇಳೋದಕ್ಕೆ ಹೋಗಬೇಡಿ. ದೇವ್ರ ಹತ್ರ ಕುತ್ಕೊಂಡು ಹೇಳ್ಕೊಳ್ಳಿ. ನಿಮ್ಮ ಮನಸ್ಪೂರ್ವಕವಾಗಿ ಪೂಜೆ ಮಾಡಿ ದೇವ್ರ ಹತ್ರ ಕುತ್ಕೊಂಡು ಹೇಳ್ಕೊಳ್ಳಿ. ರಾಯಪ್ಪ ಏನೇನೂ ಕೇಳಲ್ಲ. ನಿಮಗೆ ತುಪ್ಪ ಬಿಟ್ಟು ಹಚ್ಚೋಕ್ಕಾಗಿಲ್ಲ ಅಂದರೆ ಎಣ್ಣೆ ಬಿಟ್ಬಿಟ್ಟು ದೀಪ ಹಚ್ಚಿ, ಒಂದು ತುಳಸಿ ದಳ ಇಡಿ, ರಾಯರ ಮುಂದೆ ನಿಮ್ಮ ಕಷ್ಟ ಹೇಳ್ಕೊಳ್ಳಿ. ದಯವಿಟ್ಟು ಯಾರು ಅಷ್ಟೇ ಜನದ ಮುಂದೆ ಹೇಳ್ಕೊಬೇಡಿ. ನಾನು ಕಷ್ಟದಲ್ಲಿದ್ದಾಗ ದೇವ್ರ ಮುಂದೆ ಹೇಳ್ಕೊಂಡಿದ್ದಕ್ಕೆ ನಂಗೆ ದೇವ್ರು ಇಷ್ಟೆಲ್ಲ ಕೊಟ್ಟಿದ್ದಾರೆ. ನನಗಿವತ್ತು ಇಷ್ಟು ಕಷ್ಟ ಇದೆ, ನೀನೇ ನನಗೆ ದಾರಿ ತೋರಿಸ್ಬೇಕು, ನೀನೇ ನನಗೆ ಧೈರ್ಯ ಕೊಡಬೇಕು, ನನಗಿವಾಗ ಒಂದು ಸಮಸ್ಯೆ ಇದೆ, ನೀನೇ ಬಗೆಹರಿಸ್ಬೇಕು ಅಂದರೆ ಖಂಡಿತ ರಾಯರು ಬಗೆಹರಿಸ್ತಾರೆ. ಏಕೆಂತಂದರೆ ನನ್ನ ಅನುಭವದ ಮಾತು ನಾನು ನಿಮ್ಮ ಹತ್ರ ಹೇಳ್ಕೊತಾ ಇರೋದು. ಯಾರು ಅಷ್ಟೇ, ಯಾರಾದರೂ ಒಬ್ಬರು ದೇವ್ರ ಬಗ್ಗೆ ಹೇಳಿದ್ರಾ? ನೀವು ಕಣ್ಗೊತ್ಕೊಂಡು ಮಾಡಿ. ಏಕೆಂದರೆ ನೀವು ಮಾಡಿದ ಪುಣ್ಯ ನೀವು ಪಡ್ಕೋತೀರಾ, ಹೇಳ್ದವ್ರಿಗೇನು ನೀವು ಕೊಡೋಕ್ಕೆ ಹೋಗೋದಿಲ್ಲ. ಯಾರೇ ಆಗಲಿ ಜನದ ಕೈಲಿ ಹೇಳ್ಕೊಳ್ಳೋದಕ್ಕೆ ಹೋಗಬೇಡಿ. ದೇವ್ರ ಹತ್ರ ಹೇಳ್ಕೊಳ್ಳಿ ನಿಮ್ಮ ಕಷ್ಟಗಳನ್ನೆಲ್ಲ. ದೇವ್ರು ಖಂಡಿತ ಅನುಗ್ರಹ ಮಾಡೇ ಮಾಡ್ತಾರೆ. ಯಾಕೆಂದರೆ ರಾಯರು ನಂಬಿದವ್ರನ್ನ ಯಾರನ್ನೂ ಅಷ್ಟೇ ಕೈ ಬಿಡೋಕ್ಕೆ ಹೋಗೋದಿಲ್ಲ. ನಾನು ಆಡಿದ ಮಾತಿಂದ ಯಾರಿಗಾದ್ರೂ ಬೇಜಾರಾಗಿದ್ದರೆ, ನಾನು ಏನಾದರೂ ತಪ್ಪು ಮಾತಾಡಿದರೆ ದಯವಿಟ್ಟು ನನ್ನ ಕ್ಷಮಿಸಿ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ರಾಯರು ಎಲ್ರಿಗೂ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ, ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ರಾಯಪ್ಪನ ಹತ್ರ ಕೇಳ್ಕೊತೀನಿ.